ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಮೇ 2026ರ 16ನೇ ತಾರೀಕಿನಂದು ಬಾದಾಮಿ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಗೆ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಒಂದು ದಿನದ ರಾತ್ರಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಎಂದರೆ ನೀವು ನಂಬುತ್ತೀರಾ? ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಮೇ 16ನೇ ತಾರೀಕಿನಂದು ಶನಿವಾರ ಈ ಬಾದಾಮಿ ಅಮಾವಾಸ್ಯೆ ರಾತ್ರಿ ಮಾಡುವ ಒಂದು ಸಣ್ಣ ಕಲ್ಲುಪ್ಪಿನ ಉಪಾಯ ದಾರಿದ್ರ್ಯವನ್ನು ದೂರ ಮಾಡಿ ಧನಲಕ್ಷ್ಮಿಯ ಕೃಪೆ ತರಬಹುದು ಎಂದು ಹೇಳಲಾಗಿದೆ. ಹಾಗಾದರೆ ಆ ಉಪಾಯ ಏನು? ಯಾವ ಜಾಗದಲ್ಲಿ ಕಲ್ಲುಪ್ಪು ಇಡಬೇಕು? ಯಾವ ತಪ್ಪು ಮಾಡಬಾರದು? ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಬಾದಾಮಿ ಅಮಾವಾಸ್ಯೆಯು ಮೇ 2026ರ 16ನೇ ತಾರೀಕಿನಂದು ಶ್ರೀ ಪರಭಾವನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಬಂದಿರುವುದರಿಂದ ಈ ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ. ಸ್ನೇಹಿತರೆ, ಅಮಾವಾಸ್ಯೆ ಅಂದರೆ ಕೇವಲ ಚಂದ್ರ ಕಾಣದ ರಾತ್ರಿ ಅಲ್ಲ. ಈ ದಿನ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಹೆಚ್ಚು ಚಲಿಸುವ ಸಮಯ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಬಾದಾಮಿ ಅಮಾವಾಸ್ಯೆ ವಿಶೇಷ ಶಕ್ತಿಯನ್ನು ಹೊಂದಿದೆ. ಹೀಗೆ ಎಂದು ಹಿರಿಯರು ಹೇಳುತ್ತಾರೆ. ಈ ದಿನ ರಾತ್ರಿ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಕಲ್ಲುಪ್ಪು ಇಟ್ಟರೆ ಮನೆಯಲ್ಲಿನ ಕೆಟ್ಟ ಶಕ್ತಿಗಳು ಹೊರಗೆ ಹೋಗುತ್ತವೆ ಎಂದು ನಂಬಲಾಗಿದೆ. ಮತ್ತು ಲಕ್ಷ್ಯ ಅಲ್ಲ, ಕೋಟಿ ಹಣವನ್ನು ಗಳಿಸಬಹುದು ಎಂದು ಹೇಳುತ್ತಾರೆ. ಯಾಕೆಂದ್ರೆ ಅಷ್ಟೊಂದು ಅತ್ಯದ್ಭುತ ಶಕ್ತಿ ಈ ಕಲ್ಲುಪ್ಪಿನ ಉಪಾಯಕ್ಕಿದೆ. ಹಾಗಿದ್ರೆ ಸ್ನೇಹಿತರೆ, ಈ ಉಪಾಯವನ್ನು ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಯಾಕೆಂದರೆ ಇದರಲ್ಲಿ ನಿಮ್ಮ ಅದೃಷ್ಟವೂ ಅಡಗಿದೆ. ಹಾಗೂ ಜೊತೆಗೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಯಾಕೆ ಈ ದಿನದಂದು ಮಾಡಿದ್ರೆ ನಿಮ್ಮ ಅದೃಷ್ಟ ಹೆಚ್ಚಾಗಿ ಮತ್ತು ನಿಮ್ಮ ಸರ್ವಕೋಟಿ ಕಷ್ಟಗಳ ನಿವಾರಣೆಯಾಗುತ್ತೆ ಅಂದರೆ, ಈ ದಿನದಂದು ಅಂದರೆ ಬಾದಾಮಿ ಅಮಾವಾಸ್ಯೆ ದಿನದಂದು ಮೇ 16ನೇ ತಾರೀಕಿನಂದು ಶನಿವಾರ ಶನಿ ಜಯಂತಿ ಇದೆ. ಹಾಗಾಗಿ ಶನಿದೇವನ ಆಶೀರ್ವಾದ ಈ ಉಪಾಯಕ್ಕೆ 100 ಅಲ್ಲ 1000 ಪಟ್ಟು ಫಲ ಕೊಡುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ಮರೆತರೂ ಸಹ ಈ ಉಪಾಯವನ್ನು ಯಾವುದೇ ರೀತಿ ಮರೆಯಬೇಡಿ. ಸ್ನೇಹಿತರೆ, ಶನಿದೇವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ಶಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. 2026 ಮೇ 16ರಂದು ಬರುವ ಬಾದಾಮಿ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ರಾತ್ರಿ ಸಮಯದಲ್ಲಿ ಮಾಡುವ ಕೆಲವು ಸರಳ ಉಪಾಯಗಳು ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅದರಲ್ಲೂ ಕಲ್ಲುಪ್ಪಿನ ಉಪಾಯ ಅತ್ಯಂತ ಪ್ರಭಾವಿ ಎಂದು ನಂಬಲಾಗಿದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಲಕ್ಷ್ಮಿಯ ಕೃಪೆಯನ್ನು ಪಡೆಯಲು ಈ ಉಪಾಯವನ್ನು ಅನೇಕರು ತಲತಲಾಂತರದಿಂದ ಮಾಡುತ್ತಾ ಬಂದಿದ್ದಾರೆ. ಕಲ್ಲುಪ್ಪು ಅಂದರೆ ಸಾಮಾನ್ಯ ಉಪ್ಪು ಅಲ್ಲ. ಜ್ಯೋತಿಷ್ಯದಲ್ಲಿ ಇದನ್ನು ಶುದ್ಧಿ ಮತ್ತು ಶಕ್ತಿಯ ಸಂಕೇತವೆಂದು ನೋಡಲಾಗುತ್ತದೆ. ಕಲ್ಲುಪ್ಪು ಮನೆಯಲ್ಲಿ ಇರುವ ಕೆಟ್ಟ ದೃಷ್ಟಿ, ದಾರಿದ್ರ್ಯ ದೋಷ, ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಹೀಗೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಅಮಾವಾಸ್ಯೆ ದಿನ ಚಂದ್ರನ ಶಕ್ತಿ ಕಡಿಮೆಯಾಗಿರುವ ಕಾರಣ ನಕಾರಾತ್ಮಕತೆ ಹೆಚ್ಚಾಗಿರುತ್ತದೆ. ಅದೇ ಸಮಯದಲ್ಲಿ ಕಲ್ಲುಪ್ಪಿನ ಉಪಾಯ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಹೀಗೆ ಎಂದು ಹಿರಿಯರು ನಂಬುತ್ತಾರೆ. ಈ ಉಪಾಯವನ್ನು ಮಾಡುವ ವಿಧಾನ ತುಂಬ ಸರಳ. ಮೇ 16ರಂದು ರಾತ್ರಿ 9 ಗಂಟೆಯ ನಂತರ ಒಂದು ಚಿಕ್ಕ ಬಟ್ಟಲಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಕೊಳ್ಳಿ. ನಂತರ ಮನೆಯ ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ಅದನ್ನು ಇಡಬೇಕು. ಬಾಗಿಲು ಅಂದರೆ ಲಕ್ಷ್ಮೀದೇವಿಯ ಪ್ರವೇಶ ದ್ವಾರ ಎಂದು ಪರಿಗಣಿಸಲಾಗುತ್ತದೆ. ಈ ಜಾಗದಲ್ಲಿ ಕಲ್ಲುಪ್ಪನ್ನು ಇಡುವುದರಿಂದ ಮನೆಯೊಳಗೆ ಧನ ಪ್ರವಾಹ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಉಪ್ಪನ್ನು ಇಡುವ ಮೊದಲು ಒಂದು ದೀಪ ಹಚ್ಚಿ ಲಕ್ಷ್ಮೀದೇವಿಯನ್ನು ಸ್ಮರಿಸಬೇಕು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಮಂತ್ರವನ್ನು 11 ಬಾರಿ ಜಪಿಸಿದರೆ ಇನ್ನಷ್ಟು ಶುಭಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಬಳಿಕ ಯಾರು ನೋಡದಂತೆ ಶಾಂತವಾಗಿ ಕಲ್ಲುಪ್ಪನ್ನು ಇಟ್ಟು ಮಲಗಬೇಕು. ಮುಂದಿನ ದಿನ ಬೆಳಗ್ಗೆ ಆ ಉಪ್ಪನ್ನು ಕೈಯಿಂದ ಮುಟ್ಟಬಾರದು. ಒಂದು ಕಾಗದದಲ್ಲಿ ಸೇರಿಸಿ ಮನೆಯ ಹೊರಗೆ ಇರುವ ಮರದ ಕೆಳಗೆ ಹಾಕಬೇಕು. ಕೆಲವರು ಹರಿಯುವ ನದಿಯಲ್ಲಿ ಬಿಡಬೇಕು. ಇದನ್ನು ಬಿಟ್ಟರೆ ಒಳ್ಳೆಯದು. ಇದರಿಂದ ಮನೆಯಲ್ಲಿದ್ದ ದೋಷಗಳು ಸಂಪೂರ್ಣವಾಗಿ ದೂರ ಹೋಗುತ್ತದೆ ಮತ್ತು ಹಣದ ಅರಿವು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಈ ಉಪಾಯ ಮಾಡಿದ ನಂತರ ಅನೇಕ ಜನರು ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುವುದು, ಕೆಲಸದಲ್ಲಿ ಯಶಸ್ಸು ಸಿಕ್ಕಿತು, ಸಾಲದ ಒತ್ತಡ ಕಡಿಮೆಯಾಯಿತು ಎಂದು ನಂಬಿಕೆಗಳಿವೆ. ಕೆಲವರು ಹೊಸ ಉದ್ಯೋಗ ವ್ಯವಹಾರದಲ್ಲಿ ಲಾಭ ಪಡೆಯುತ್ತಾರೆ. ಆಕಸ್ಮಿಕ ಧನ ಪ್ರಾಪ್ತಿ ಕಂಡಿದ್ದಾರೆ ಎಂದು ಹೇಳುತ್ತಾರೆ.
ಆದರೆ ಈ ಉಪಾಯ ಮಾಡುವಾಗ ಕೆಲವು ತಪ್ಪುಗಳನ್ನು ಮಾಡಲೇಬಾರದು. ಕಲ್ಲುಪ್ಪನ್ನು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡಬಾರದು. ಉಕ್ಕು ಅಥವಾ ಮಣ್ಣಿನ ಪಾತ್ರೆ ಬಳಸುವುದು ಉತ್ತಮ. ಉಪಾಯ ಮಾಡುವಾಗ ಮನಸ್ಸಿನಲ್ಲಿ ಕೋಪ, ದುಃಖ, ಭಯ ಇರಬಾರದು. ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದರೆ ಮಾತ್ರ ಈ ಫಲ ಸಿಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಬಾದಾಮಿ ಅಮಾವಾಸ್ಯೆ ದಿನ ರಾತ್ರಿ ಈ ಸಣ್ಣ ಉಪಾಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಎಂದು ನಂಬಲಾಗಿದೆ. ಹಣದ ಕೊರತೆ, ಮನೆಯಲ್ಲಿ ಕಲಹ, ವ್ಯವಹಾರದ ನಷ್ಟ ಇವೆಲ್ಲವೂ ಕಡಿಮೆಯಾಗಬಹುದು ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಈ ಪವಿತ್ರ ದಿನ ಕಲ್ಲುಪ್ಪಿನ ಈ ಸರಳ ಉಪಾಯವನ್ನು ಮಾಡಿ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಿರಿ. ಸ್ನೇಹಿತರೆ, ಕಲ್ಲುಪ್ಪು ಇಡುವ ರಹಸ್ಯ ನಿಮಗೆ ಗೊತ್ತಾ? ಮೇ 16 ಬಾದಾಮಿ ಅಮಾವಾಸ್ಯೆ ಸಾಮಾನ್ಯ ದಿನವಲ್ಲ. ಈ ರಾತ್ರಿ ಆಧ್ಯಾತ್ಮಿಕ ಶಕ್ತಿಗಳು ಹೆಚ್ಚು ಚಲಿಸುವ ಸಮಯ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಮಯದಲ್ಲಿ ಮಾಡುವ ಸಣ್ಣ ಉಪಾಯಗಳು ದೊಡ್ಡ ಪರಿಣಾಮ ಸಿಗುತ್ತದೆ ಎಂದು ನಂಬಲಾಗಿದೆ. ಅದರಲ್ಲಿ ಮುಖ್ಯವಾದದ್ದು ಕಲ್ಲುಪ್ಪಿನ ಉಪಾಯ. ಕಲ್ಲುಪ್ಪು ಭೂತತ್ವದ ಪ್ರತೀಕವಾಗಿದೆ. ಇದು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ತೊಳೆದುಕೊಳ್ಳುತ್ತದೆ ಮತ್ತು ಇದನ್ನು ತನ್ನೊಳಗೆ ಹೀರಿಕೊಳ್ಳುತ್ತದೆ ಹೀಗೆಂದು ಹೇಳಲಾಗಿದೆ. ಅಮಾವಾಸ್ಯೆ ದಿನ ಈ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ವಿಶೇಷವಾಗಿ ಹಣದ ಸಮಸ್ಯೆ ಎದುರಿಸುತ್ತಿರುವವರು ಈ ಉಪಾಯ ಮಾಡಿದರೆ ಅದೃಷ್ಟ ಬದಲಾಗಬಹುದು ಎಂದು ಜ್ಯೋತಿಷ್ಯಗಳು ಹೇಳುತ್ತಾರೆ. ಈ ಉಪಾಯಕ್ಕೆ ಬೇಕಾಗಿರುವುದು ಕೇವಲ ಒಂದು ಮುಷ್ಟಿ ಕಲ್ಲುಪ್ಪು ಮಾತ್ರ. ಈ ಉಪಾಯವನ್ನು ರಾತ್ರಿ 10 ಗಂಟೆಯ ನಂತರ ಮನೆಯ ಉತ್ತರ ದಿಕ್ಕಿನಲ್ಲಿ ಕಲ್ಲುಪ್ಪನ್ನು ಇಡಬೇಕು. ಉತ್ತರ ದಿಕ್ಕು ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಜಾಗದಲ್ಲಿ ಉಪ್ಪು ಇಡುವುದು ಧನಪ್ರಾಪ್ತಿಗೆ ಶುಭಕರ ಎಂದು ನಂಬಲಾಗಿದೆ. ಮೊದಲು ಮನೆಯ ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ನಂತರ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದು ನಿಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ನಮ್ಮ ಮನೆಯ ದಾರಿದ್ರ್ಯ ದೂರವಾಗಿ ಸಂಪತ್ತು ಬರಲಿ ಎಂದು ಪ್ರಾರ್ಥಿಸಬೇಕು. ಬಳಿಕ ಆ ಉಪ್ಪನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. ಮುಂದಿನ ದಿನ ಆ ಉಪಾಯವನ್ನು ಯಾರಿಗೂ ತೋರಿಸದೆ ತೆಗೆದು ಹೊರಗೆ ಹಾಕಬೇಕು. ಕೆಲವರು ಅದನ್ನು ರಸ್ತೆಯ ಬದಿಯಲ್ಲಿ ಹಾಕುತ್ತಾರೆ. ಇದರಿಂದ ಮನೆಯಲ್ಲಿದ್ದ ದೋಷಗಳು ಹೊರಗೆ ಹೋಗುತ್ತದೆ ಎಂದು ನಂಬಲಾಗಿದೆ. ಈ ಉಪಾಯ ಮಾಡಿದ ನಂತರ ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ. ಹಣ ಕೈಯಲ್ಲಿ ಉಳಿಯಲು ಆರಂಭವಾಗುತ್ತದೆ. ಕೆಲವರಿಗೆ ಹಳೆಯ ಸಾಲಗಳು ತೀರಿಸಲು ಮಾರ್ಗ ಸಿಗುತ್ತದೆ. ಉದ್ಯೋಗದಿಲ್ಲದವರಿಗೆ ಅವಕಾಶಗಳು ಬರಬಹುದು. ಹಿರಿಯರ ಪ್ರಕಾರ ಅಮಾವಾಸ್ಯೆ ದಿನ ರಾತ್ರಿ ಉಪ್ಪು ಇಡುವುದು ಮನೆಗೆ ಧನಲಕ್ಷ್ಮಿಯನ್ನು ಆಹ್ವಾನಿಸಿದಂತೆ. ಆದ್ದರಿಂದ ಈ ದಿನ ಜಗಳ ಮಾಡಬಾರದು. ಮನೆಯಲ್ಲಿ ಸ್ವಚ್ಛತೆ ಇರಬೇಕು. ಕೋಪ ಮತ್ತು ನಕಾರಾತ್ಮಕ ಮಾತುಗಳಿಂದ ದೂರ ಇರಬೇಕು. ಈ ಉಪಾಯವನ್ನು ನಂಬಿಕೆಯಿಂದ ಮಾಡಿದರೆ ಜೀವನದಲ್ಲಿ ಹೊಸ ಬದಲಾವಣೆ ಕಾಣಬಹುದು ಎಂದು ಅನೇಕರು ನಂಬುತ್ತಾರೆ. ಬಾದಾಮಿ ಅಮಾವಾಸ್ಯೆ ದಿನ ಈ ಸರಳ ಉಪಾಯ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷಿಸಿ ನೋಡಿ. ಸ್ನೇಹಿತರೆ, ದಾರಿದ್ರ್ಯ ದೋಷ ನಿವಾರಣೆಗೆ ಕಲ್ಲುಪ್ಪು ಉಪಾಯ ಯಾವುದಾರು ಮಾಡಬೇಕಂದ್ರೆ 2026 ಮೇ 16 ಬರುವ ಬಾದಾಮಿ ಅಮಾವಾಸ್ಯೆ ದಿನ ದಾರಿದ್ರ್ಯ ನಿವಾರಣೆಗೆ ಅತ್ಯಂತ ಶಕ್ತಿಯುತ ದಿನವೆಂದು ಹೇಳಲಾಗುತ್ತದೆ. ಈ ದಿನ ರಾತ್ರಿ ಮಾಡುವ ಕಲ್ಲುಪ್ಪಿನ ಉಪಾಯ ಮನೆಗೆ ಸಂಪತ್ತು ತರಬಹುದು ಎಂದು ನಂಬಲಾಗಿದೆ. ಉಪ್ಪು ಪಂಚಭೂತಗಳಲ್ಲಿ ಭೂಮಿ ಮತ್ತು ಜಲತತ್ವದ ಶಕ್ತಿಯನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ಇದು ನಕಾರಾತ್ಮಕತೆಯನ್ನು ಹೀರಿಕೊಂಡು ಮನೆಯ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಅಮಾವಾಸ್ಯೆ ದಿನ ಈ ಶಕ್ತಿ ದ್ವಿಗುಣವಾಗುತ್ತದೆ. ರಾತ್ರಿ ಸಮಯದಲ್ಲಿ ಮನೆಯ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಕಲ್ಲುಪ್ಪನ್ನು ಇಡಬೇಕು. ಅಡುಗೆ ಮನೆ ಅನ್ನಪೂರ್ಣೇಶ್ವರಿ ದೇವಿಯ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಈ ಜಾಗದಲ್ಲಿ ಉಪ್ಪು ಇಟ್ಟರೆ ಅನ್ನದ ಕೊರತೆ ಇಲ್ಲ, ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ ಎಂದು ನಂಬುತ್ತಾರೆ. ಒಂದು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ ಒಂದು ಲವಂಗ ಇಡಬೇಕು. ನಂತರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಎಂದು 21 ಬಾರಿ ಜಪಿಸಬೇಕು. ಈ ಮಂತ್ರ ಜಪಿಸಿದ ನಂತರ ಲಕ್ಷ್ಮೀದೇವಿಯ ಕೃಪೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಉಪಾಯ ಮಾಡಿದ ನಂತರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ದೃಷ್ಟಿ ದೋಷ ಮತ್ತು ನಕಾರಾತ್ಮಕ ದೃಷ್ಟಿ ಹೊರಗೆ ಹೋಗುತ್ತದೆ. ಹಣ ಬರುವ ದಾರಿಗಳು ತೆರೆದುಕೊಳ್ಳುತ್ತವೆ ಹೀಗೆ ಎಂದು ನಂಬಲಾಗಿದೆ. ವ್ಯವಹಾರದಲ್ಲಿ ನಷ್ಟ ಅನುಭವಿಸುತ್ತಿರುವವರಿಗೆ ಲಾಭ ಬರಲು ಶುರುವಾಗಬಹುದು. ಆದರೆ ಈ ಉಪಾಯ ಮಾಡುವಾಗ ಒಂದು ಮುಖ್ಯ ನಿಯಮ ಪಾಲಿಸಬೇಕು. ಉಪಾಯ ಮಾಡಿದ ರಾತ್ರಿ ಯಾರಿಗೂ ಹಣ ಸಾಲ ಕೊಡಬಾರದು. ಇದು ಧನಶಕ್ತಿ ಹೊರಗೆ ಹೋಗುವ ಸೂಚನೆ ಎಂದು ಹೇಳುತ್ತಾರೆ. ಮುಂದಿನ ದಿನ ಆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಮನೆಯವರೆಗೆ ಸುರಿಯಬೇಕು. ಹೀಗೆ ಮಾಡುವುದರಿಂದ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಬಾದಾಮಿ ಅಮಾವಾಸ್ಯೆ ದಿನ ಈ ಸರಳ ಉಪಾಯ ಮಾಡಿ ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಿರಿ. ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಬದಲಾವಣೆ ಕಂಡುಬರಬಹುದು. ನೋಡಿದ್ರಲ್ಲ ಸ್ನೇಹಿತರೆ,
ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.